Hi everyone, welcome back to my vlog. ಆ್ಯಂಡ್ ಇವತ್ತಿನ ವ್ಲಾಗ್ ನಾನು ದೇವ್ರ ಕೋಣೆಲಿಂದ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಹಾಕಿರೋ ಸ್ಮೋಕ್ ತುಂಬಾ ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ. ಆ್ಯಂಡ್ ಪ್ರತಿನಿತ್ಯ ಮನೆಯಲ್ಲಿ ಅದನ್ನ ಹಾಕೋದ್ರಿಂದ ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೂ ಹೊರಗಡೆ ಹೋಗುತ್ತೆ ಆ್ಯಂಡ್ ಪಾಸಿಟಿವ್ ಎನರ್ಜಿ ಮನೆಯೊಳಗಿರುತ್ತೆ ಅಂತ ನಮ್ಮ ಮನೆಯಲ್ಲಿ ಪ್ರತಿನಿತ್ಯನೂ ಅದನ್ನು ಹಾಕ್ತಾರೆ. ಅದನ್ನು ಡೇಯಲ್ಲಿ ಒಂದು ಸಲ ಹಾಕಿದರೆ ಸಾಕು, ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ. ಒಂಥರ ಏನೋ ಸುತ್ತಮುತ್ತ ವಾತಾವರಣ ತುಂಬಾ ಸುಂದರವಾಗಿದೆ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಇವತ್ತು ನಾನು ತುಂಬಾ ಲೇಟಾಗಿ ಎದ್ದಿರೋದ್ರ ಕಾರಣದಿಂದ ನಾನು ನಮ್ಮ ಅಜ್ಜ ನಾನು ಫ್ರೆಶ್ ಅಪ್ ಆಗಿ ನಮ್ಮ ಅಜ್ಜನಿಗೆ ಊಟಕ್ಕೆ ಕೊಟ್ಟಾದಮೇಲೆ ನಾನು ದೇವ್ರ ನಮಸ್ಕಾರ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಅದಾದಮೇಲೆ ನಾನು ಹಾಸ್ಟೆಲಲ್ಲಿರೋದ್ರಿಂದ ಅಲ್ಲಿ ನನಗೆ ಯಾವ ರೀತಿ ಫುಡ್ ಐಟಮ್ಸ್ ಬೇಕೋ ಅಲ್ಲಿ ಸಿಗಲ್ಲ. ಅಲ್ಲಿ ಉತ್ತರ ಕರ್ನಾಟಕ ಸ್ಟೈಲಲ್ಲೇ ಫುಡ್ ಐಟಮ್ಸ್ ಇರೋದು, ಬಟ್ ನನಗೆ ಅಲ್ಲಿರೋದು 50% ಮಾತ್ರ ಅಡ್ಜಸ್ಟ್ ಆಗ್ತೀನಿ ನಾನು. ಇನ್ನು 50% ಅಡ್ಜಸ್ಟ್ ಆಗಲ್ಲ. ನನಗೇನು ಬೇಕೋ, ನನಗೇನು ಕ್ರೇವಿಂಗ್ ಆಗುತ್ತೋ ಅದು ಅಲ್ಲಿ ಸಿಗಲ್ಲ. ಸೊ ನಾ ಮನೆಗೆ ಬಂದಾಗ ನಮ್ಮ ಮಮ್ಮಿಗೆ ಹೇಳಿರ್ತೀನಿ, ನನಗೆ ಕಿಚನ್ ಬಿಡು, ನಾನು ಏನಾದರೂ ಸ್ಪೆಷಲ್ ಆಗಿರೋದನ್ನ ಮಾಡಿ ತಿಂತೀನಿ, ನಿಮಗೂ ಕೊಡ್ತೀನಿ ಅಂತ ಹೇಳ್ತೀನಿ. ಬಿಕಾಸ್ ನಾನು ಏನೇ ಸ್ಪೆಷಲ್ ಮಾಡಿದರೂ ನಮ್ಮ ಮನೆಯಲ್ಲಿ ತುಂಬಾ ಎಲ್ರಿಗೂ ಇಷ್ಟ. ಬಿಕಾಸ್ ಅದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಿಂದು ಅಂಥೇಳಿ. ಸೊ ಅದಕ್ಕೆ ನನಗೆ ತುಂಬಾ ಖುಷಿಯಾಗಿ ಫೀಲ್ ಆಗುತ್ತೆ. ನಾನು ಯಾವುದೇ ಕೆಲಸ ಮಾಡುವಾಗ ಪ್ರೀತಿ ಮತ್ತು ಶ್ರದ್ಧೆಯಿಂದ, ನಾನು ಮಾತ್ರ ಅಲ್ಲ, ಯಾರೇ ಆಗಿದ್ದರೂ ಒಂದು ಪ್ರೀತಿ ಮತ್ತು ಒಂದು ಶ್ರದ್ಧೆಯಿಂದ ಆ ಕೆಲಸನ ಮಾಡಿದರೆ ಲಿಟ್ರಲಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಆ ಕೆಲಸ ಅಂತ ನಾನು ಹೇಳ್ತೀನಿ. ಬಿಕಾಸ್ ನನಗೆ ತುಂಬ ಸಲ ಆಗಿದೆ, ನಾನು ಮನಸ್ಸಿಟ್ಟು ನಾನು ಶ್ರದ್ಧೆಯಿಂದ ಮಾಡಿರೋ ಕೆಲಸ ಯಾವತ್ತೂ ವಿಫಲ ಆಗಿಲ್ಲ. ಸೊ ನನ್ನ ಕಡೆಯಿಂದ ಇದೊಂದು ಏನು ಅನಿಸಿಕೆ. ಆ್ಯಂಡ್ ಇಲ್ಲಿ ನನಗೆ ವೆಜ್ ರೋಲ್ ತಿನ್ನಬೇಕಂತ ಅನ್ನಿಸ್ತು. ಸೊ ನಾನೆಲ್ಲ ಸ್ಟಫ್ನ ಮಾಡ್ದಾದ್ಮೇಲೆ ಪ್ರತಿಯೊಂದೂ ನಾನು ಯಾವುದೂ ವೀಡಿಯೋ ಮಾಡಿಲ್ಲ. ಬಿಕಾಸ್ ಅಡುಗೆ ಮಾಡೋದು ಇವತ್ತು ನಾನೇ ಮಾಡಬೇಕು, ವೀಡಿಯೋ ಕೂಡ ನಾನೇ ಮಾಡ್ಕೋಬೇಕಾಗಿತ್ತು. ಬಿಕಾಸ್ ನಮ್ಮ ತಂಗಿನೂ ಇರಲಿಲ್ಲ, ತಮ್ಮನೂ ಇರಲಿಲ್ಲ ಹೆಲ್ಪ್ ಮಾಡೋಕ್ಕೆ. ಆ್ಯಂಡ್ ಮಮ್ಮಿ ಕೂಡ ತುಂಬಾ ಬ್ಯುಸಿಯಾಗಿದ್ದರು. ಆ್ಯಂಡ್ ನಂಗೆ ಬ್ಯಾಕ್ಗ್ರೌಂಡ್ ಹೆಲ್ಪ್ ಕೂಡ ನಮ್ಮ ಮಮ್ಮಿ ಮಾಡಲಿಲ್ಲ. ಬಿಕಾಸ್ ಇವತ್ತು ಮುಂದೆ ಹಬ್ಬ ಬರ್ತಾಯಿದೆ ಅಂತೆ. ಸೊ ಹಬ್ಬದ ಕಾರಣದಿಂದ ಮನೆ ಕ್ಲೀನ್ ಮಾಡ್ತಾಯಿದ್ರು. ಆ್ಯಂಡ್ ಕಿಚನ್ ಅಂದ್ಬಿಟ್ಟು ಪ್ರತಿಯೊಂದು ಹಾಲ್ ಆಗಿರ್ಬೋದು, ರೂಮ್ ಆಗಿರ್ಬೋದು, ಆಚೆಗಡೆ ಬಾಲ್ಕನಿ ಆಗಿರ್ಬೋದು, ಟೋಟಲಿ ಮೆಸ್ ಆಗಿತ್ತು. ಆ್ಯಂಡ್ ಅದನ್ನು ನಮ್ಮ ಮಮ್ಮಿ ಕ್ಲೀನ್ ಮಾಡ್ತಾಯಿದ್ರು. ಆ್ಯಂಡ್ ನಾನು ಮಾಡಿರೋ ಮೆಸ್ನ ನಾನೇ ಕ್ಲೀನ್ ಮಾಡ್ಕೊಂಡೆ. ಬಿಕಾಸ್ ಮಮ್ಮಿ ಕೂಡ ಬಂದು ಮತ್ತೆ ಅಡುಗೆ ಮನೆ ಕ್ಲೀನ್ ಮಾಡಬಾರ್ದು ಅಂಥೇಳಿ ಒಂದು ಕಾರಣದಿಂದ. ಆ್ಯಂಡ್ ಪ್ರತಿಯೊಂದನ್ನು ನಾನು ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ನನ್ನ ಸ್ಟಫಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂತು. ಆ್ಯಂಡ್ ಆ ರೋಲ್ ಕೂಡ ತುಂಬಾ ಚೆನ್ನಾಗಿ ಬಂತು. ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಾನು ಮಾಡಿರೋದನ್ನ ನಾನು ತಿನ್ನೋಕ್ಕೆ ತುಂಬಾ ಖುಷಿಯಾಗಿ ಫೀಲ್ ಆಗುತ್ತೆ. ಬೇರೆಯವ್ರು ಮಾಡಿದ್ದು ಇಷ್ಟ ಆಗುತ್ತೆ, ಬಟ್ ನನ್ನ ಕೈಯಾರೆ ನಾನು ಮಾಡಿರೋದು ಲಿಟ್ರಲಿ ತುಂಬಾ ನೆಮ್ಮದಿಲಿಂದ ತಿಂತೀನಿ ಅಂತ ಹೇಳ್ಬೋದು. ಆ್ಯಂಡ್ ನನ್ನ ರೂಮ್ ಕೂಡ ತುಂಬಾ ಮೆಸ್ ಆಗಿತ್ತು. ಆ್ಯಂಡ್ ನಿನ್ನೆ ಹಬ್ಬ ಇರೋದ್ರಿಂದ ನಾನು ಹಾಗೆ ಡ್ರೆಸ್ನೆಲ್ಲ ಅಲ್ಲೇ ಆಚೆನೇ ಇಟ್ಟಿದ್ದೆ. ಸೊ ಅದಕ್ಕೆ ನಾನು ಹೋಗಿ ನನ್ನ ರೂಮ್ ಕೂಡ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿದೆ. ಅದಾದಮೇಲೆ ನಾನು ಹಾಸ್ಟೆಲ್ಗೆ ಹೋಗೋದ್ರಿಂದ ಒಂದಿಷ್ಟು ಡ್ರೆಸ್ನ ಒಯ್ಯಬೇಕಾಗಿತ್ತು. ಸೊ ಅವನ್ನೆಲ್ಲ ಎತ್ತಿಟ್ಕೊಂಡೆ. ಆ್ಯಂಡ್ ಈ ಬಾಟಲಲ್ಲಿ ನೋಡ್ತಾ ಇರೋ ಈ ಗಿಡ ಏನಿದೆಯಲ್ಲ, ಈ ಗಿಡನ ತುಂಬಾ ಇಷ್ಟಪಟ್ಟು ಬೆಳೆಸ್ತಾ ಇದ್ದೆ. ಆ್ಯಂಡ್ 2 ವೀಕ್ಸ್ ನಾವು ಊರಿಗೆ ಬರಲಿಲ್ಲ, ಯಾಕಂದರೆ ಎಕ್ಸಾಮ್ಸ್ ಇರೋದ್ರಿಂದ ಆಗಿ. ಆ್ಯಂಡ್ ಅದಾದಮೇಲೆ ಅದನ್ನು 2 ವೀಕ್ಸಲ್ಲಿ 1 ವೀಕ್ಲಿ ಒನ್ಸ್ ನೀರನ್ನ ಚೇಂಜ್ ಮಾಡಬೇಕು. ಅದನ್ನು ಮಾಡಲಿಲ್ಲ. ಅದರಲ್ಲಿರೋ ಗಿಡ ಅಷ್ಟು ಬಾಡೋಗಿತ್ತು. ಸೊ ಅದನ್ನ ಕಿತ್ತಿ ಅದರ ಬೇರಿತ್ತು. ಸೊ ಅದನ್ನ ಹಾಗೆ ಇಟ್ಟಿದ್ದೀನಿ, ಅದೇನಾದರೂ ಬೆಳಿಬೋದೇನೋ ಅನ್ನೋ ಒಂದು ನಂಬಿಕೆಯಲ್ಲಿ. ಆ್ಯಂಡ್ ಹೊರಗಡೆ ತುಂಬಾ ಜೋರಾಗಿ ಮಳೆ ಬರ್ತಾಯಿತ್ತು. ಆ್ಯಂಡ್ ನಮ್ಮ ಮೇಲೆ ರೂಫ್ ಮೇಲೆ ಹೋಗೋಷ್ಟಲೇ ಮಳೆ ತುಂಬಾ ಜೋರಾಯಿತು. ಸೊ ಅದಕ್ಕೆ ನಾನು ಬಾಲ್ಕನಿಲಿಂದನೇ ನೋಡಿದ್ರೆ ಆಯಿತು ಅಂತ ಅನ್ನಿಸ್ತು. ಆ್ಯಂಡ್ ಬಾಲ್ಕನಿಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಂಡ್ ನಾನು ಕೆಳಗಡೆ ಬಂದು ಅದು ಸ್ಟಫಿಂಗ್ ಆಗಿತ್ತಲ್ಲ, ಸೊ ಅದನ್ನ ಮಾಡಿಕೊಂಡು ತಿಂದೆ. ಆ್ಯಂಡ್ ದಿಸ್ ವಾಸ್ ಅ ಡೇ